ಎಂಟ್ರಿ ಆಗ್ತಿದ್ದಿಲ್ಲ. ನಾವು ಗಾಡಿ ನಾನು ಓಡಿಸ್ತೇನೆ. ಹುಷಾರ ಕರ್ಕೊಂಡು ಹೋಗವ ತಾಯಿ. ಕೈ ಮುಕ್ಕೊಳ್ಳಿ. ಇಲ್ಲೊಬ್ರು ಇದ್ದಾರೆ ನೋಡಿ ನಮ್ಮ ಬೆಸ್ಟ್ ಫ್ರೆಂಡ್. ಇಲ್ಲಿ ಮುಂಚೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ಬಿಡ್ತಿದ್ರು, ಬಟ್ ನೈಟ್ ಟೈಮಲ್ಲಿ ಬಂದರೆ ಮಾತ್ರ ಫುಲ್ ಲೈಟಿಂಗ್ಸ್. ಹಾಯ್ ಗಾಯ್ಸ್, ದಿಸ್ ಇಸ್ ಲಾವಣ್ಯ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಎಷ್ಟು ದಿನದಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅಂತೂ ಇಂತೂ ಇವತ್ತು ಸ್ಟಾರ್ಟ್ ಮಾಡೇಬಿಟ್ಟೆ. ಇವತ್ತು ನಾನೆಲ್ಲಿ ಹೋಗ್ತಿದ್ದೀನಿ ಅಂದರೆ ಬೆಟ್ಟಕ್ಕೆ ಹೋಗ್ತಿದ್ದೀನಿ, ಯಾಕಂದರೆ ಫಸ್ಟ್ ವೀಡಿಯೋ ಅಲ್ವಾ, ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈಗ ಜಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ತಿದ್ದೀವಿ ಗಾಯ್ಸ್. ಹಂಗೆ ಹೋಗ್ತಾ ಆನ್ ದಿ ವೇ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ನಿಮಗೆ ಬೆಟ್ಟದಲ್ಲಿ ಸಿಗ್ತೀವಿ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀವಿ ಗಾಯ್ಸ್, ಅವಳು ಇನ್ನೂ ಬಂದಿಲ್ಲ. ನಾವು ಗಾಡಿ ನಾನು ಓಡಿಸ್ತಾ ಇರೋದು ಗಾಯ್ಸ್, ಅಂದರೆ ಡ್ರೈವರ್ ನನ್ನ ತಂಗಿ. ಹೋಗ್ತಿದ್ದೀವಿ, ಈಗ ಎಂಟ್ರಿ ಆಗ್ತಿದ್ದೀವಿ. ಈಗ ಡ್ರೈವರ್ ಆಗಿದ್ರೆ ಜಾನ್ವಿ ಹೆಂಗನ್ಸ್ತಿದೆ ಒಪಿನಿಯನ್ ಹೇಳಿ. ನಾನು ಲೈಕ್ ನಾಟ್ ಅ ಪ್ರೊಫೆಷ್ನಲ್, ಬಟ್ ಓಡಿಸ್ತಿದ್ದೀವಿ ಗೈಸ್. ಏನೋ ಮ್ಯಾನೇಜ್ ಮಾಡ್ಕೊಂಡು ಹೊಟ್ಟೆ ಹೆವಿ ಅನಿಸ್ತಾಯಿದೆ. ನನಗೆ ಊಟ ಮಾಡಿಲ್ಲ, ಮಾಡಿಲ್ಲ. ಬೆಳಗ್ಗೆ ಬೇರೆ ಎದ್ಬಿಟ್ಟಿದ್ದೀನಿ, ಫುಲ್ ಸ್ಟಮಕ್ ಗ್ರೌಲ್ ಆಗ್ತಾಯಿದೆ. ಹುಷಾರ ಕರ್ಕೊಂಡು ಹೋಗವ ತಾಯಿ. ಹಾಂ ಗೈಸ್, ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನೋಡು ಅಮೃತ, ಹೋಗ್ತಾ ಇದ್ದೀವಿ ಗೈಸ್ ಬೆಟ್ಟಕ್ಕೆ. ವ್ಯೂ ಪಾಯಿಂಟ್ ಗೈಸ್, ನೋಡ್ಕೊಳ್ಳಿ. ನಮ್ಮ ಬೆಟ್ಟ ಅಂದರೆ ಸ್ವರ್ಗ ಗಾಯ್ಸ್, ಸ್ವರ್ಗ. ಮಳೆ ಬರದೆ ಇದೆಲ್ಲ ಒಣಗೋಗಿತ್ತು ಗೈಸ್. ಈಗ ಫುಲ್ಲು ಗ್ರೀನ್ ಇದೆ, ಗ್ರೀನರಿ ಎವ್ರಿವೇರ್. ಲೆಫ್ಟ್ ಹಾಂ, ಇವನಿಗೆ ಸ್ವಲ್ಪ ರೂಟ್ ಪ್ರಾಬ್ಲಮ್ಮು ಗೈಸ್. ನಾನು ನ್ಯೂಬಿ ಗೈಸ್, ಬಿಗಿನ್. ಲೆಫ್ಟ್ ಹಿಂಗೆ ಹೋಗೋದಾ ಗೈಸ್? ಅಲ್ಲಿ ನೋಡಿ ಫಾಗ್ ಗಾಯ್ಸ್, ಎಷ್ಟು ಫಾಗ್ ಇದೆ, ಸಖತ್ತಾಗಿದೆ. ಈಗ ದೇವಸ್ಥಾನ ಒಳಗಡೆ ಹೋಗ್ಬೇಕು ಗಾಯ್ಸ್, ಅಲ್ಲಿ ಸಿಗ್ತೀನಿ. ಇದೇ ನಮ್ಮ ಬೆಟ್ಟದ ಗೋಪುರ. ಈಗ ಬಂದ್ವಿ ನಾವು. ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ನೋಡಿ ಗಾಯ್ಸ್, ಎಷ್ಟು ಫಾಗ್ ಇದೆ, ಮಸ್ತಾಗಿ ಕಾಣಿಸ್ತಿದೆ ಅಂದ್ಕೊಳ್ಳಿ ನಮ್ಮ ಬೆಟ್ಟ ಮಾತ್ರ. ಈಗ ದೇವಸ್ಥಾನದೊಳಗಡೆ ಬಂದ್ವಿ. ಲಾಸ್ಟ್ ಆಷಾಢ ಶುಕ್ರವಾರದಲ್ಲಿ ಮಾಡಿರೋ ಅಲಂಕಾರ ಇನ್ನೂ ಹಾಗೆ ಇದೆ. ಸ್ವಲ್ಪ ಹೂಗಳು ಒಣಗೋಗಿದೆ ಅಷ್ಟೇ, ಆದರೂ ಚೆನ್ನಾಗಿ ಕಾಣ್ತಿದೆ. ಮೀಟ್ ಮಾಡಿ ನಮ್ಮ ಬೆಸ್ಟ್ ಫ್ರೆಂಡ್ನ ಹಾಯ್ ಹೇಳಿ ಎಲ್ರೂ. ಇಲ್ಲೊಬ್ರು ಇದ್ದಾರೆ ನೋಡಿ ನಮ್ಮ ಬೆಸ್ಟ್ ಫ್ರೆಂಡು. ಯಾರ್ದೋ ಹಣ್ಣು ಕಿತ್ಕೊಬಂದು ತಿಂತಿದ್ದಾರೆ ಕುತ್ಕೊಂಡು. ಹೆಂಗೆ ತಿಂತಿದ್ದಾರೆ ನೋಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಮ್ಮನ ನೋಡಿ ತುಂಬ ಖುಷಿ ಆಯಿತು. ಮುಗಿಸ್ಕೊಂಡು ಬಂದ್ವಿ. ಏನಾದರೂ ಮಾತಾಡಿ. ಈಗ ನಾಷ್ಟ ಮಾಡಕ್ಕೆ ಹೋಗ್ತಿದ್ದೀವಿ, ತಿಂಡಿ ತಿನ್ನಕ್ಕೆ ಹೋಗ್ತಿದ್ದೀವಿ. ನನ್ನ ತಂಗಿಗೆ ತುಂಬ ಹೊಟ್ಟೆ ಹಸಿತೈತೆ ಗೈಸ್, ಆಗ್ಲಿಂದ ಅಕ್ಕ ಹೊಟ್ಟೆ ಹಸಿ, ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಗೈಸ್. ಅಲ್ಲಿ ಸಿಗ್ತೀವಿ, ಬಾಯ್. ನೋಡಿ ಆಗಲೇ ಫಾಗ್ ಇತ್ತು, ಟವರೇ ಕಾಣ್ತಿರ್ಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಫಾಗ್ ಎಲ್ಲ ಹೋಗಿ ಟವರ್ ಕಾಣ್ತಿದೆ ನೋಡಿ. ಹೋಗುವಾಗ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಮತ್ತು ಎಲ್ರಿಗೂ ಇಂಪಾರ್ಟೆಂಟ್ ನೋಟ್ ಏನಂದರೆ, ಟ್ರಿಪ್ಸ್ ಯಾರೂ ಕೂಡ ಬರೋಕ್ಕೆ ಹೋಗಬೇಡಿ. ನಮಗೆ ಗಾಡಿ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಟ್ರಿಪ್ಸ್ ಬಂದಿದ್ದೀವಿ, ನೀವು ಯಾರೂ ಬರಬೇಡಿ. ಮತ್ತು ಇಲ್ಲಿ ಕಾಣ್ತಿದೆಯಲ್ಲ ಮಂಟಪ, ಇಲ್ಲಿ ಮುಂಚೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ಬಿಡ್ತಿದ್ರು, ಬಟ್ ಈಗ ಬಿಡಲ್ಲ. ನೈಟು ಕೂಡ ಸಖತ್ತಾಗಿ ಕಾಣಿಸ್ತಿತ್ತು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡುವಾಗ, ಬಟ್ ಈಗ ಯಾರಿಗೂ ಅಲೋ ಇಲ್ಲ. ಆ್ಯಂಡ್ ಮಳೆ ಬಂದಿದ್ರೆ ಮಾತ್ರ ಸಖತ್ ಫೀಲ್ ಕೊಡ್ತಿದ್ದು ಅಂದ್ಕೊಳ್ಳಿ, ಈ ವೆದರ್ಗೂ ಈ ನೇಚರ್ಗೂ. ನೈಟ್ ಟೈಮಲ್ಲಿ ಬಂದರೆ ಮಾತ್ರ ಫುಲ್ ಲೈಟಿಂಗ್ಸ್ ಇರುತ್ತೆ ಮತ್ತು ತುಂಬ ಸ್ಪೆಷಲ್ ಫೀಲ್ ಕೊಡುತ್ತೆ ನೋಡೋಕ್ಕೆ. ಎಲ್ಲ ಮುಗೀತು. ನನ್ನ ಫ್ರೆಂಡ್ನು ಡ್ರಾಪ್ ಮಾಡಿ ಹೋಗಬೇಕಾದ್ರೆ ನಮ್ಮ ತಂಗಿ ಕಾಲೇಜ್ ಕಡೆಯಿಂದ ಹೋದ್ವಿ. ಇದೇ ಟ್ರೆಡಿಷನ್ ಕಾಲೇಜ್ ನೋಡಿ. ಇದೇ ನಮ್ಮ ಮೈಸೂರು ಪ್ಯಾಲೇಸ್. ಅಲ್ಲೇ ಮುಂದೆ ಕೋಟೆ ಆಂಜನೇಯ ಟೆಂಪಲ್ಲು ಇದೆ ಮತ್ತು ಗಣೇಶ ಟೆಂಪಲ್ಲು ಇದೆ. ಈ ಕಡೆ ಬಂದರೆ ಸರ್ಕಲ್ ಹತ್ರ ನೀವು ಮಾರ್ನಿಂಗ್ ಬಂದರೆ ತುಂಬ ಕಪಲ್ಸ್ ಇರ್ತಾರೆ. ಫುಲ್ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇರುತ್ತೆ. ಈಗ ಮನೆಗೆ ಬಂದ್ವಿ ಗಾಯ್ಸ್, ಅಲ್ಲೇ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ತಿಂಡಿ ಮಾಡ್ಕೊಂಡು ಮನೆಗೆ ಬಂದ್ವಿ ಗಾಯ್ಸ್. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲಾವೈಸ್ ಚಾನಲ್. ಲವ್ ಯು ಗಾಯ್ಸ್, ಬಾಯ್.